ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೆಲ್ಪ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಕನ್ನಡ ಧಾರಾವಾಹಿ ಸಂಚಿಕೆಯನ್ನು ನೋಡೋಣ ಬನ್ನಿ. ಮನೆಯನ್ನು ನೋಡುತ್ತಾ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ. ಮನೆಯನ್ನು ಉಳಿಸಿಕೊಳ್ಳಲು ಭಾಗ್ಯ ಯೋಚಿಸುತ್ತಾ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುತ್ತಿರುತ್ತಾಳೆ. ಭಾಗ್ಯಳಮ್ಮ ಹೇಗೆ ಮನೆಯನ್ನು ಉಳಿಸಿಕೊಳ್ಳುವುದು ಎಂದು ಭಾಗ್ಯಳನ್ನು ಪ್ರಶ್ನಿಸುತ್ತಾಳೆ. ಭಾಗ್ಯ ಹೇಳುತ್ತಾಳೆ, ನಾನೇನೋ ಒಂದು ಮಾಡ್ತೀನಿ ಅಮ್ಮ, ನೀವು ತಲೆ ಕೆಡಿಸ್ಕೋಬೇಡಿ ಎಂದು ಭಾಗ್ಯ ಹೇಳುತ್ತಾಳೆ. ಭಾಗ್ಯಳ ಅತ್ತೆ ಕುಸುಮ ಹೇಳುತ್ತಾಳೆ, ನಿಮ್ಮ ಮಾವ ಹೋಗಿದ್ದಾರಲ್ಲ PF ದುಡ್ಡನ್ನು ತೊಗೊಂಬರೋಕ್ಕೆ ಬ್ಯಾಂಕಿಂದ, ಅದೇ ನಮಗಿರೋವಂಥ ಕೊನೆಯ ಆಪ್ಷನ್, ನೋಡೋಣ ಇರು ಅಂತ ಹೇಳುತ್ತಾರೆ. ಭಾಗ್ಯಳ ಮಾವ ಮನೆಗೆ ಗಾಬರಿಯಿಂದ ಸುಸ್ತಾಗಿ ಬರುತ್ತಾರೆ. ಕುಸುಮ ಏನಾಯಿತು ನಿಮಗೆ ಎಂದು ಕೇಳಿದಾಗ ಭಾಗ್ಯಳ ಮಾವ ಹೇಳಲು ಪ್ರಯತ್ನಿಸ್ತಾನೆ. ಆದರೆ ಭಾಗ್ಯ ಕೇಳುತ್ತಾಳೆ, ಏನಾಯಿತು ಮಾವ ನಿಮಗೆ, ಏನಾಯಿತು ಹೇಳಿ ಅಂದ. ಆಗ ಮಾವ ಹೇಳುತ್ತಾನೆ, ನಾನು PF ದುಡ್ಡನ್ನು ಡ್ರಾ ಮಾಡಿ ಬ್ಯಾಗಿನಲ್ಲಿಟ್ಟುಕೊಂಡು ಹೊರಗೆ ಬಂದು ನನಗೆ ಕೊಟ್ಟರೆ ಸಾಕು, ಅವಾಗೆಲ್ಲ ಸಮಸ್ಯೆ ದೂರ ಆಗುತ್ತೆ ಅಂತ ಯೋಚಿಸುತ್ತಿದ್ದೆ. ಆಗ ಒಬ್ಬ ಕಳ್ಳ ಬಂದು ನನ್ನ ಬ್ಯಾಗನ್ನು ಕಿತ್ತುಕೊಂಡು ಹೋದ. ಅವನನ್ನು ಹಿಂಬಾಲಿಸುತ್ತಾ ನಾನು ಅವನಿಂದೆ ಹೋದೆ, ಆದರೆ ಅವನು ಓಡಿ ಹೋದ. ನಾನು ಅವನನ್ನು ಹಿಡಿಯಲು ಆಗಲಿಲ್ಲ. ನಾನು ಅಲ್ಲೇ ಸುಸ್ತಾಗಿ ಕೂತುಕೊಂಡು ಬಿಟ್ಟೆ. ನನ್ನ ಕೈಯಲ್ಲಿ ಹೋಗಿ ಹಿಡಿಯಲು ನನಗೆ ಆಗಲಿಲ್ಲ. ಅಲ್ಲಿ ನಾನು ಇವನು ದುಡ್ಡು ಹೋಯ್ತಲ್ಲ, ನನ್ನ ಮನೆ ಉಳಿಸ್ಕೊಳಕ್ಕಾಗಲ್ಲ ಅನ್ನೋ ಟೆನ್ಷನಲ್ಲಿ ರೋಡಿನ ಫುಟ್ಪಾತಿನಲ್ಲಿ ಕೂತ್ಬಿಟ್ಟೆ. ಇದನ್ನು ಕೇಳಿ ಸುಂದರಿ ಗಾಬರಿಗೊಂಡಳು. ಇದನ್ನು ಕೇಳಿ ಗುಂಡ ಮತ್ತು ಬಂಗಾರಿ ಕೂಡ ಗಾಬರಿಯಿಂದ ನಿಂತಿದ್ದರು. ಭಾಗ್ಯ ಮಾವ ಹಿಂಗಾಗಿದ್ದನ್ನು ಕೇಳಿ ಭಾಗ್ಯ ಕೂಡ ಗಾಬರಿಯಾದಳು. ಭಾವ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಆರೋಗ್ಯ ಮುಖ್ಯ, ಹಣ ಹೋದರೆ ಹೋಯಿತು ಎಂದು ಭಾಗ್ಯ ಹೇಳುತ್ತಾಳೆ. ಕುಸುಮ, ಅಯ್ಯೋ ಇದ್ದಿದ್ದ ಒಂದೇ ದಾರಿಯನ್ನು ಅದು ಹೋಯ್ತಲ್ಲ, ನಿಮ್ಮ ದುಡ್ಡನ್ನು ಕದಿಯುವಂಥದ್ದು ಯಾರು ಕದ್ದಿದ್ದು ಅಂತ ಕೇಳುತ್ತಾಳೆ. ಭಾಗ್ಯಳಮ್ಮನೂ ಕೂಡ ಅದೇ ಪ್ರಶ್ನೆಯನ್ನು ಹಾಕುತ್ತಾಳೆ. ಭಾಗ್ಯನ ತಂಗಿ, ನಿಮ್ಮಿಂದ ಆಗಿದ್ದಲ್ಲ ಮಾವ, ಹೋಗಲಿ ಬಿಡಿ, ಯಾರೋ ತೊಗೊಂಡು ಹೋದ್ರು ಅಂತ ಹೇಳುತ್ತಾಳೆ. ಭಾಗ್ಯ, ಮಾವ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡೋದು ಬೇಡ ಎಂದು ಹೇಳುತ್ತಾಳೆ. ಮಕ್ಕಳು ಅದನ್ನು ನೋಡುತ್ತಾ ನಿಂತಿರುತ್ತಾರೆ. ಭಾಗ್ಯ ಮಾವನಿಗೆ ನೀರನ್ನು ಕೊಟ್ಟು ಸಮಾಧಾನ ಮಾಡಿಕೊಳ್ಳಿ ಮಾವ, ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಎಂದು ಹೇಳುತ್ತಾಳೆ. ಎಲ್ಲರೂ ಏನು ಮಾಡೋದು ಅಂತ ಯೋಚಿಸುತ್ತಾ ನಿಂತಿರುತ್ತಾರೆ. ಸುಂದರಿಗೂ ಏನೂ ತಲೆಯಲ್ಲಿ ಓಡುವುದಿಲ್ಲ. ಭಾಗ್ಯ ಏನು ಮಾಡುತ್ತಾಳೆ, ಭಾಗ್ಯ ಅವನ ಕೆಲಸ ಸಿಕ್ಕಿದ ಓನರ್ ಮನೆಗೆ ಹೋಗುತ್ತಾಳೆ. ಓನರ್ ಮನೆ ಬಾಗಿಲನ್ನು ತಟ್ಟಿ, ಸರ್ ನಿಮ್ಮ ಹತ್ರ ಮಾತಾಡಬೇಕಿತ್ತು ಎಂದು ಕೇಳುತ್ತಾಳೆ. ಓನರ್, ಬಾ ಇಲ್ಲೇನಮ್ಮ, ನೀನು ಇಷ್ಟೊತ್ತಲ್ಲಿ ಬಂದಿದೆಯಾ ಎಂದು ಕೇಳುತ್ತಾನೆ. ಬಾ ಒಳಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಒಳಗೆ ಕರೆಯುತ್ತಾನೆ. ಭಾಗ್ಯ ಹೋಗಿ ಕೂತಿಕೊಂಡು ಹೇಳುತ್ತಾಳೆ, ಸರ್ ನನಗೆ ಒಂದು ಹಣದ ಅವಶ್ಯಕತೆ ಇದೆ, ನಾನು ಹಣದ ಕಷ್ಟದಲ್ಲಿದೆ, ಒಂಚೂರು ಹಣ ಸಿಗ್ಬೋದಾ ಎಂದು ಕೇಳುತ್ತಾಳೆ. ಇಲ್ಲಿ ಮಾವ ಮತ್ತು ಕುಸುಮ ಅವರ ಸ್ನೇಹಿತರನ್ನು ಫೋನಿನ ಮುಖಾಂತರ ಹಣವನ್ನು ಕೇಳಲು ಪ್ರಯತ್ನಿಸುತ್ತಾರೆ. ಒಬ್ಬರಿಗೆ ಫೋನ್ ಮಾಡಿದರೆ ಅವರು ನನ್ನ ಹತ್ರ ಹಣ ಇಲ್ಲವೆಂದು ಹೇಳುತ್ತಾರೆ. ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡಿದರೆ ನನ್ನ ಹತ್ರ ಕೂಡ ಇಲ್ಲ ಎಂದು ಹೇಳುತ್ತಾರೆ. ಆಗ ಕುಸುಮ ಹೇಳುತ್ತಾಳೆ, ನಿಮಗೆ ಕಷ್ಟ ಇದ್ದಾಗ, ಅವರಿಗೆ ಕಷ್ಟ ಇದ್ದಾಗ ಎಷ್ಟು ಹಣ ಇಸ್ಕೊಂಡಿದ್ದಾರೆ, ಆದರೆ ಈಗ ಅವ್ರು ಯಾರೂ ನಿಮಗೆ ಸಹಾಯ ಮಾಡುತ್ತಿಲ್ಲವೆಂದು ಕುಸುಮ ಹೇಳುತ್ತಾಳೆ. ಆಗ ಭಾಗ್ಯ ಮಾವ ಹೇಳುತ್ತಾನೆ, ಎಲ್ಲರೂ ಹಾಗೆ, ದುಡ್ಡೆಂದರೆ ಹೀಗೆ ನೋಡುತ್ತಾರೆ ಎಂದು ಹೇಳುತ್ತಾಳೆ. ಭಾಗ್ಯ ಅಲ್ಲಿಂದ ಅವರ ಒಂದೊಂದು ಮನೆಯಿಂದ ಮನೆಗೆ ಬರುತ್ತಾಳೆ. ಆ ಮನೆಗೆ ಬಂದಾಗ ಅಮ್ಮ ಕೇಳುತ್ತಾಳೆ, ಏನಾದರೂ ವ್ಯವಸ್ಥೆ ಆಯಿತಾ ಭಾಗ್ಯ ಎಂದು. ಭಾಗ್ಯ ಹೇಳುತ್ತಾಳೆ, ಇಲ್ಲ, ಏನೂ ವ್ಯವಸ್ಥೆ ಆಗಿಲ್ಲ ಎಂದು ಹೇಳುತ್ತಾಳೆ. ಅದನ್ನು ಕುಸುಮ ನೋಡುತ್ತಾ ನಿಂತಿರುತ್ತಾಳೆ. ಭಾಗ್ಯ ಹೇಳುತ್ತಾಳೆ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಏನೊಂದು ಮಾಡ್ತೀನಿ, ಈಗ ಊಟದ ಸಮಯ ಆಗಿದೆ, ಬನ್ನಿ ಊಟ ಮಾಡೋಣ ಎಂದು ಹೇಳುತ್ತಾಳೆ. ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತುಕೊಳ್ಳಲು ಹೋಗುತ್ತಾರೆ. ಎಲ್ಲರೂ ಕೂತುಕೊಳ್ಳುತ್ತಾರೆ. ಎಲ್ಲರಿಗೂ ಊಟವನ್ನು ಬಡಿಸುತ್ತಾಳೆ. ಭಾಗ್ಯ ಊಟ ಮಾಡುವುದಿಲ್ಲ. ನಾನು ಓನರ್ ಮನೆಯಲ್ಲೇ ತುಂಬ ಊಟ ಮಾಡಿದ್ದೀನಿ ಎಂದು ಹೇಳುತ್ತಾಳೆ. ಆದರೆ ಕುಸುಮ ಕೈ ಹಿಡಿದು, ನೀನು ಕೂತ್ಕೊ ಮಗಳೇ ಅಂತ ಹೇಳಿ ಕೂರಿಸಿ ಊಟವನ್ನು ಬಡಿಸುತ್ತಾಳೆ. ಕುಸುಮ ಹೇಳುತ್ತಾಳೆ, ನೀನೊಬ್ಬಳೇ ಕಷ್ಟಪಡಬೇಡ, ನಿನ್ನ ಜೊತೆ ನಾವು ಇದ್ದೇವೆ, ಏನೇ ಆದರೂ ನಾಳೆ ಮನೆ ಉಳಿಸ್ಕೊಳ್ಳೋಣ ಎಂದು ಹೇಳುತ್ತಾರೆ. ಶ್ರೇಷ್ಠ ಅವನ ಫ್ರೆಂಡಿಗೆ ಕಾಲ್ ಮಾಡಿ, ನೀನು ಮನೆಗೆ ಬಾ ಅರ್ಜೆಂಟಾಗಿ ಅಂತ ಹೇಳುತ್ತಾಳೆ. ಅವನ ಫ್ರೆಂಡ್ ಮನೆಗೆ ಬಂದು ಕೇಳುತ್ತಾನೆ, ಏನಾಯಿತು ಎಂದು. ಶ್ರೇಷ್ಠ ಹೇಳುತ್ತಾನೆ, ನಿನ್ನನ್ನು ಊಟಕ್ಕೆ ಕರೆದಿದ್ದು, ಊಟ ಮಾಡು ಬಾ ಎಂದು ಹೇಳುತ್ತಾರೆ. ಅಲ್ಲಿಗೆ ತಾಂಡವ್ ಬರುತ್ತಾನೆ. ಅವನು ಊಟ ಮಾಡುತ್ತಾ ಕೇಳುತ್ತಾನೆ, ಈ ಊಟ ಮಾಡಿದ್ದು ನೀನಾ ಎಂದು. ಆಗ ತಾಂಡವ್ ಹೇಳುತ್ತಾನೆ, ಇವಳಿಗೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ, ನಾನು ಹೋಟೆಲಿಂದ ಆರ್ಡ್ರ್ ಮಾಡಿದ್ದು ಎಂದು ಹೇಳುತ್ತಾನೆ. ಇವತ್ತು ನನಗೆ ಒಂದು 18 ಜನಕ್ಕೆ ಊಟ ಹಾಕುವಷ್ಟು ಖುಷಿಯಲ್ಲಿದ್ದೇನೆ ಎಂದು ತಾಂಡವ್ ಹೇಳುತ್ತಾನೆ. ಆಗ
ಶ್ರೇಷ್ಠ ಫ್ರೆಂಡ್ ಕೇಳುತ್ತಾನೆ, ಯಾಕೆ ಖುಷಿಯಾಗಿದ್ದೀರಾ ಎಂದು ಕೇಳಿದಾಗ, ನಾನು ಭಾಗ್ಯನಿಗೆ ಒಳ್ಳೆ ಲಾಕ್ ಮಾಡಿದ್ದೀನಿ, ಅವಳ ಮನೆಗೆ ನಾನು 5 ತಿಂಗಳು EMI ಕಟ್ಟಿಲ್ಲ, ಆ ಮನೇನ ಸೀಸ್ ಮಾಡೋಕ್ಕೆ ಬ್ಯಾಂಕವ್ರು ಫೋನ್ ಮಾಡಿದಾಗ ನಾನು ಸೀಸ್ ಮಾಡಿ ಅಂತ ಹೇಳಿದ್ದೀನಿ ಅಂತ ಕಾಂಡೋ ಹೇಳಿದ. ಆಗ ಶ್ರೇಷ್ಠ ಫ್ರೆಂಡ್ ಹೇಳ್ತಾನೆ, ಭಾಗ್ಯ ಗಟ್ಟಿ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ, ಅವರು ಈ ಸಮಸ್ಯೆಯಿಂದ ಹೊರಗೆ ಬಂದೇ ಬರ್ತಾರೆ ನೋಡಿ, ಅವ್ರು ಏನಾದ್ರು ಒಂದು ಉಪಾಯ ಹುಡುಕಿ ಇದರಿಂದ ಅವರು ಆಚೆ ಬಂದೇ ಬರ್ತಾರೆ ಎಂದು ಅವನು ಹೇಳ್ತಾನೆ. ತಾಂಡವದಕ್ಕೆ ಶ್ರೇಷ್ಠ ಅವನ ಫ್ರೆಂಡ್ ನನ್ನ ಕಡೆನ ಅವಳ ಕಡೆನ ಎಂದು ಕೇಳುತ್ತಾನೆ. ಇಲ್ಲಿ ಭಾಗ್ಯ ಒಡವೆಯನ್ನೆಲ್ಲ ಇಟ್ಟುಕೊಂಡು ಎಷ್ಟು ಒಡವೆ ಇದೆ ಅಂತ ಲೆಕ್ಕ ಹಾಕುತ್ತಾ ಅವಳ ಹತ್ರ ಇದ್ದಿದ್ದನ್ನು ಒಡವೆಯನ್ನೆಲ್ಲ ಒಂದು ಕಡೆ ಇಡುತ್ತಾಳೆ. ಆದರೂ ಅವಳ ಕಷ್ಟಕ್ಕೆ ಅಷ್ಟು ಪರಿಹಾರ ಆಗುವುದಿಲ್ಲ ಎಂದು ಯೋಚಿಸುತ್ತಿರುತ್ತಾಳೆ. ಆಗ ಕುಸುಮ, ಮಾವ, ಮನೆಯವರೆಲ್ಲರೂ ಬಂದು, ನೀನೊಬ್ಬಳೇ ಇದನ್ನು ನಿಭಾಯಿಸಬೇಡ ಮಗಳೇ, ನಾವು ನಿನ್ನ ಜೊತೆ ಇರುತ್ತೇವೆ ಎಂದು ಕುಸುಮ ಕೈಯಲ್ಲಿದ್ದ ಬಳೆ, ಉಂಗುರಗಳನ್ನು ತೆಗೆದು ಇಡುತ್ತಾಳೆ. ಅದಕ್ಕೆ ಮಾವನು ಅವನ ಚೈನನ್ನು ಸೇರಿಸುತ್ತಾನೆ. ಹಾಗೆ ಭಾಗ್ಯಳ ಅಮ್ಮ ಅವಳ ಹತ್ರ ಇದ್ದಿದ್ದ ಓಲೆಯನ್ನು ತೆಗೆದು ಕೊಡುತ್ತಾಳೆ. ಇದನ್ನೆಲ್ಲ ಕೈಯಲ್ಲಿ ಇಟ್ಟುಕೊಂಡು ಕುಸುಮ ಹೇಳುತ್ತಾಳೆ, ಈ ಕಷ್ಟಕ್ಕೆ ನಾವು ನೆರವಾಗುತ್ತೇವೆ ಎಂದು ಹೇಳುತ್ತಾಳೆ. ಹಾಗೆ ಸುಂದರಿ ಹತ್ರ ಇದ್ದಿದ್ದ ವಾಲೆಯನ್ನು ಅದಕ್ಕೆ ಸೇರಿಸಿ ಎಲ್ಲದನ್ನು ಕೊಡುತ್ತಾಳೆ. ಆಗ ಗುಂಡ ಕತ್ತಲಿದ್ದ ಚೈನನ್ನು, ಅಮ್ಮ ನಿನ್ನ ಕಷ್ಟಕ್ಕೆ ಇದು ಉಪಯೋಗ ಆಗುತ್ತದೆ, ತಗೋಮ್ಮ ಎಂದು ಹೇಳುತ್ತಾನೆ. ಆಗ ಭಾಗ್ಯ, ಬೇಡ ಮಗನೇ, ನೀನು ಇದನ್ನು ಹಾಕೋ ಎಂದು ಹೇಳುತ್ತಾಳೆ. ಆತ ಗುಂಡ, ಇಲ್ಲ ಅಮ್ಮ ನೀನು ತಗೋ ಅಂತ ಹೇಳುತ್ತಾನೆ. ಭಾಗ್ಯ ಅದಕ್ಕೆ, ಇಲ್ಲ, ಇದು ನಿನ್ನ ಕತ್ತಲೆಯಲ್ಲಿ ಅಂತ ಹೇಳುತ್ತಾಳೆ. ಇದನ್ನೆಲ್ಲ ಕುಸುಮ ಒಟ್ಟಿಗೆ ಅದನ್ನು ಭಾಗ್ಯಳ ಕೈಗೆ ಕೊಡುತ್ತಾಳೆ. ಈ ಚಿನ್ನ ಇದ್ದರೆ ನಾವು ಈ ಚೌಕಿ ಮಾಡುವಂಥ ಅಗತ್ಯವಿಲ್ಲ, ಮನೆ ಉಳಿಸ್ಕೊಳ್ಳುವುದು ನಮಗೆ ಮುಖ್ಯ, ಹಾಗಾಗಿ ಈ ಚಿನ್ನ ನಮಗೆ ಬೇಡ ಮಗಳೇ ಎಂದು, ಚಿನ್ನ ಬೇಕಾದ್ರೆ ಮತ್ತೆ ತಗೋಬೋದು ಅಂತೇಳಿ ಆ ಚಿನ್ನವನ್ನು ಭಾಗ್ಯ ಕೈಲಿಗೆ ಕೊಟ್ಟು, ಈ ಕಷ್ಟವನ್ನು ನಾವು ಎದುರಿಸಲೇಬೇಕು, ಅವನಿಗೆ ಪಾಠ ಕಲಿಸಲೇಬೇಕಂದ್ರೆ ನಾವು ನಾಳೆ ಸೋಲ್ಬಾರ್ದು ಎಂದು ಕುಸುಮ ಭಾಗ್ಯಳಿಗೆ ಹೇಳುತ್ತಾಳೆ. ಭಾಗ್ಯ, ಇದನ್ನೆಲ್ಲ ನೀವು ಯಾಕೆ ಮಾಡುತ್ತಿದ್ದೀರಾ, ನಾನೇನೋ ಒಂದು ವ್ಯವಸ್ಥೆ ಮಾಡುತ್ತಿದ್ದೆ ಅಲ್ಲ ಎಂದು ಹೇಳುತ್ತಾಳೆ. ಅದಕ್ಕೆ ಮಾವ ಹೇಳುತ್ತಾನೆ, ನಿನ್ನ ಕಷ್ಟದಲ್ಲಿ ನಾವು ಇರ್ತೀವಿ ಮಗಳೇ, ಇದನ್ನೆಲ್ಲ ನಾವೆಲ್ಲರೂ ಒಟ್ಟಿಗೆ ಎದುರಿಸೋಣ ಎಂದು ಹೇಳುತ್ತಾಳೆ. ಕುಸುಮ ಅದನ್ನು ನಗುತ್ತಾ ನೋಡುತ್ತಿರುತ್ತಾಳೆ. ಭಾಗ್ಯ ಹೇಳುತ್ತಾಳೆ, ಇದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು. ಇವತ್ತಿನ ಸಂಚಿಕೆ ಮುಗಿಯಿತು.